ನಮಸ್ಕಾರ ಎಲ್ರಿಗೂ. ನಮ್ಮ ಸವಿಸಿರಿ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬದನೆಕಾಯಿಂದ ಸೂಪರಾಗಿರೋ ಎಣ್ಣೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತಿನ್ಯಾಕೆ ತಡ, ಬೇಗ ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಬೌಲಷ್ಟು ಹುರಿದಿರೋ ಶೇಂಗಾ ತೊಗೊಂಡಿದ್ದೀವಿ, ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀವಿ, ಮತ್ತು ಒಂದು 1/4 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀವಿ. ಇದು ಆಪ್ಷನಲ್, ಬೇಕಂದ್ರೆ ತೊಗೋಬೋದು. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ತೊಗೊಂಡಿರೋ 1 ಕಪ್ಪಷ್ಟು ಶೇಂಗಾ ಹಾಕ್ಕೊಳ್ತಿದ್ದೀವಿ, ಮತ್ತು ಒಂದು 1/4 ಕಪ್ಪಷ್ಟು ಎಳ್ಳನ್ನ ಹಾಕ್ಕೊಳ್ತಿದ್ದೀವಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀವಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾವಿಲ್ಲಿ ಮಿಕ್ಸಿ ಮಾಡಿ ತೊಗೊಂಡಿದ್ದೀವಿ. ನಾವಿಲ್ಲಿ ಒಂದು ಪ್ಲೇಟ್ಗೆ ನಾವು ಮಿಕ್ಸಿಗೆ ಮಾಡಿ ತೊಗೊಂಡಿರೋ ಪುಡಿನ ಹಾಕ್ಕೊಳ್ತಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀವಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀವಿ. ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀವಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾವು ಸಾಂಬಾರು ಪುಡಿನ ಹಾಕ್ಕೊಳ್ತಿದ್ದೀವಿ. ಇದಕ್ಕೆ ಇವಾಗ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀವಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ನಾವಿಲ್ಲಿ ಕಲಸಿ ತಗೊಂಡಿದ್ದೀವಿ. ನಾವಿಲ್ಲಿ ಒಂದು 8ರಿಂದ 9 ಬದನೆಕಾಯಿನ ತೊಗೊಂಡಿದ್ದೀವಿ. ಬದನೆಕಾಯಿನ ಕಟ್ ಮಾಡಿ ತೊಗೋಬೇಕು. ಬದನೆಕಾಯಿನ ನಾವಿಲ್ಲಿ ಒಂದು 6 ಭಾಗ ಮಾಡ್ಕೋತಿದ್ದೀವಿ. ಬದನೆಕಾಯಿನ ಕಟ್ ಮಾಡಿ ಆದಮೇಲೆ ಅದನ್ನು ನೀರಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಕಪ್ಪಾಗುತ್ತೆ. ಇವಾಗ ನಾವಿಲ್ಲಿ ಮಾಡಿಟ್ಕೊಂಡಿರೋ ಮಸಾಲಾನ ಸ್ವಲ್ಪ ಸ್ವಲ್ಪನೇ ತಗೊಂಡು ಬದನೆಕಾಯಿಗೆ ಫಿಲ್ ಮಾಡಬೇಕು. ನೀವು ಇದೇ ರೀತಿ ಬದನೆಕಾಯಿ ಪಲ್ಯನ ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟಪಡ್ತೀರಾ. ಮತ್ತು ನಾವಿಲ್ಲಿ ಬದನೆಕಾಯಿಗೆ ಫಿಲ್ ಮಾಡಿ ಆಗಿದೆ, ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊತಿದ್ದೀವಿ. ಇವಾಗ ನಾವಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀವಿ. ಈ ಪ್ಯಾನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀವಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಿದ್ದೀವಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತಿದ್ದೀವಿ. ಅದಾದಮೇಲೆ ಇದಕ್ಕೆ ಒಂದು 2 ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಿದ್ದೀವಿ. ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವನ್ನು ಹಾಕ್ಕೊಳ್ತಿದ್ದೀವಿ. ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 2 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಿದ್ದೀವಿ. ಇವಾಗ ಟೊಮೆಟೊ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಈ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಟೊಮೆಟೊ ಬೆಂದಿದೆ. ಇದಕ್ಕೆ ನಾವು ಫಿಲ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಹಾಕ್ಕೊಳ್ತಿದ್ದೀವಿ. ಇವಾಗ ನಾವಿಲ್ಲಿ ಫಿಲ್ ಮಾಡಿ ಇಟ್ಕೊಂಡಿರೋ ಎಲ್ಲ ಬದನೆಕಾಯಿನೂ ಹಾಕ್ಕೊಂಡಿದ್ದೀವಿ. ಈ ಬದನೆಕಾಯಿನೆಲ್ಲ ಹಾಕ್ಕೊಂಡ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೋಬೇಕು, ಲಿಡ್ನ ಕ್ಲೋಸ್ ಮಾಡಿ. ಇವಾಗ ಒಂದು 2 ನಿಮಿಷ ಆದಮೇಲೆ ಬದನೆಕಾಯಿ ಎಲ್ಲ ಸ್ವಲ್ಪ ಬೆಂದಿದೆ. ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಿದ್ದೀವಿ. ಇದಕ್ಕೆ ಇವಾಗ ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಮತ್ತು ಮಧ್ಯದಲ್ಲಿ ಇದನ್ನ ಉಲ್ಟಾ ಪಲ್ಟಾ ಮಾಡ್ಕೋಬೇಕು, ಇಲ್ಲಾಂದರೆ ಒಂದೇ ಸೈಡ್ ಬೆಂದ್ಬಿಡುತ್ತೆ ಇದು. ಇವಾಗ ಇದು ಒಂದು 10 ನಿಮಿಷ ಆದಮೇಲೆ ನಾವು ಬದನೆಕಾಯಿಗೆ ಫಿಲ್ ಮಾಡಿ ಆದಮೇಲೆ ಉಳಿದಿರೋ ಮಸಾಲ ಇತ್ತಲ್ವ, ಅದಕ್ಕೆ ನೀರು ಹಾಕ್ಕೋತಿದ್ದೀವಿ. ನೀರೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಮತ್ತು ಇದು ತೀರಾ ಮೆತ್ತು ಕೂಡ ಆಗಬಾರ್ದು, ಮೀಡಿಯಮಾಗಿ ಬೆಂದಿರಬೇಕು ಬದನೆಕಾಯಿ. ಮತ್ತು ಇದನ್ನು ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹಿಡ್ಕೊಂಡ್ಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇದು ಸೈಡಲ್ಲೆಲ್ಲ ಆಯಿಲ್ ಬಿಟ್ಟಿದೆ, ಸೊ ಬೆಂದಿದೆ ಇದು. ಇವಾಗ ಈ ಬದನೆಕಾಯಿ ಪಲ್ಯ ರೆಡಿ ಆಗಿದೆ. ನೀವು ಕೂಡ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಪಲ್ಯ ಅಂತೂ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಸೊ ತಪ್ಪದೆ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.